ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ನ್ಯೂ ಡಿಸೈನ್ ತೋರಿಸ್ತಾ ಇದ್ದೀನಿ. ಅಂದರೆ ಇದನ್ನು ಕ್ರೋಶದಲ್ಲಾದರೂ ಕೂಡ ಹಾಕ್ಬೋದು, ಇಲ್ಲ ನಾರ್ಮಲ್ ನೀಡಲ್ಲಿ ಹಾಗೆ ಕೂಡ ಹಾಕ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಸೊ ಡಿಸೈನರ್ ಕುಚ್ಚು ಅಂತಲೇ ಹೇಳ್ಬೋದು. ಇದು ಕಲರ್ ಕಾಂಬಿನೇಷನ್ ನೋಡಿ, ಪಿಕಾಕ್ ಬ್ಲೂ ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್ನು. ಸೊ ಇದಕ್ಕೆ ನೀಡಲ್ ನಂಬರ್ ಬಂದು 10 ತೊಗೋತಾ ಇದ್ದೀನಿ. ಫ್ರೆಂಡ್ಸ್, ನಾನು ಹೇಳ್ದೆ ಅಲ್ಲ, ಕ್ರೋಶದಲ್ಲಿ ಬೇಕಂದರೆ ಮಾಡ್ಬೋದು, ಇಲ್ಲ ಈ ಲೈನ್ನ ಸ್ಕಿಪ್ ಮಾಡ್ಕೋಬೋದು. ಬರೀ ಬೇಸ್ ಲೈನ್ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ನಾನು. ಆ್ಯಸ್ ಯೂಶ್ವಲ್ 6 ದಾರ ತೊಗೊಂಡು ಗಂಟು ಹಾಕಿಟ್ಕೊಂಡಿದ್ದೀನಿ. ಸೊ ಯಾರ್ಯಾರು ಕ್ರೋಶ ಬರುತ್ತೆ ಅವ್ರು ಮಾತ್ರ ಇದನ್ನು ಬರೀ ಬೇಸ್ ಲೈನ್ ಅಷ್ಟೇ, ಬಿಗಿನರ್ಸ್ ಕೂಡ ಹಾಕ್ಕೋಬೋದು, ಯೂಸ್ ಮಾಡ್ಬೋದು. ಕ್ರೋಶ ಬರಲಿಲ್ಲದವರು ಬರೀ ನೀಡಲಲ್ಲಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಸ್ಟಾರ್ಟಿಂಗು ನಾನು ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. 2 ಸತಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಬರೀ ಬೇಸ್ ಲೈನ್ ತುಂಬ ಈಸಿ ಇದೆ, ಬರೀ 3 ಚೈನ್ ಹಾಕ್ಕೊಂಡು ಹೋಗೋದಷ್ಟೇ. ಸೊ ಸ್ಟಾರ್ಟಿಂಗ್ 2 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡಿ 3 ಚೈನ್ಸ್ ಹಾಕ್ಕೊಳ್ತೀನಿ. ಇವಾಗ 3 ಚೈನ್ಸ್ ಹಾಕೋಣ. 2 ಸತಿ ಸಿಂಗಲ್ ಕ್ರೋಶ ಆಯ್ತಲ್ಲ, ಲಾಕ್ ಆಯಿತು. 3 ಚೈನ್ಸ್ ಹಾಕೊಳ್ಳೋಣ. 3 ಚೈನ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಸೊ ಇದ್ರ ರಿಲೇಟೆಡ್ ಒಂದು ಸ್ಯಾಂಪಲ್ ಪೀಸಿಗೆ ತೋರಿಸಿದೆ ಫ್ರೆಂಡ್ಸ್. ಅದು ತುಂಬ ಜನಕ್ಕೆ ಇಷ್ಟ ಆಗಿತ್ತು, ತುಂಬ ಚೆನ್ನಾಗಿ ಇಷ್ಟ ಬಿದ್ರಿ. ಸೊ ಅದು ಸ್ಯಾರಿ ಕೂಡ ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ. ಈ ಡಿಸೈನು ಬೀಡ್ಸ್ ಜಾಸ್ತಿ ಯೂಸ್ ಆಗುತ್ತೆ. ಸೊ ಯಾರಿಗೆ ಬೀಡ್ಸ್ ಇಷ್ಟ ಆಗಲ್ಲ ಅವ್ರು ಬೇರೆ ಥರ ಟ್ರೈ ಮಾಡ್ಬೋದು. ಇದು ಸ್ವಲ್ಪ ಬೀಡ್ಸ್ ಯೂಸ್ ಆಗುತ್ತೆ ಫ್ರೆಂಡ್ಸ್. ಇದಕ್ಕೆ ಒಂದು 50 ರುಪೀಸ್ ಬೀಡ್ಸ್ ಬೇಕಾಗುತ್ತೆ ನಿಮಗೆ. ಒಂದು ಸ್ಯಾರಿಗೆ ಪೂರ್ತಿ ಒಂದು 50 ರುಪೀಸ್ ಬೀಡ್ಸ್ ಆದರೂ ನೀವು ತೊಗೋಬೇಕಾಗುತ್ತೆ, ಸ್ಮಾಲ್ ಗೋಲ್ಡನ್ ರೌಂಡ್ ಬೀಡ್ಸು. ಸೊ ಕಲರ್ ಹೋಗುತ್ತೆ ಅಂತ ಏನು ಭಯ ಬೇಡ, ತುಂಬ ವರ್ಷ ಬರುತ್ತೆ. ಇದು 3 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೇಸ್ ಲೈನ್ ತುಂಬ ಈಸಿ ಇದೆ, 3 ಚೈನ್ ಹಾಕ್ಕೊಂಡು ಹೋಗೋದು ಫ್ರೆಂಡ್ಸ್ ಅಷ್ಟೇ. ಸೊ ಪೂರ ಸ್ಯಾರಿ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. 3 ಚೈನ್ನ ಈ ರೀತಿ ಕಾಣುತ್ತೆ. ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ, ಲೂಸು ಟೈಟ್ ಮಾಡೋದು ಬೇಡ. ಸೊ ಈ ರೀತಿ ಕಾಣಬೇಕು ನಮಗೆ. ನೀಟಾಗಿ ಫುಲ್ ಸ್ಯಾರಿ ಹಾಕ್ಕೊಂಡೋಗಿ ಎಂಡಲ್ಲಿ ಒಂದು 2-3 ಚೈನ್ ಎಕ್ಸ್ಟ್ರಾ ಮಾಡಿ ಕಟ್ ಮಾಡಿ ಎಂಡ್ ಮಾಡ್ಕೊಂಡಿದ್ದೀನಿ. ಎಲ್ಲ ಸೀರೆಗೆ ತೋರಿಸ್ತೀನಲ್ಲ ಅದೇ ರೀತಿ ಕಟ್ ಮಾಡಿ ಎಂಡ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ರೆಡಿ ಆದಮೇಲೆ ನಾವು ನೀಟಾಗೆ ಒಂದು ಟೇಬಲ್ ಮೇಲೆ ಅಥವಾ ಎಲ್ಲಾದರೂ ಹಾಸ್ಕೊಳ್ಳೋಣ. ಹಾಸ್ಕೊಬಿಟ್ಟು ನೋಡಿ, ಇದು ಗ್ಯಾಪ್ ಬಿಟ್ಬಿಟ್ಟು ನಾನು 5 ಟೈಮ್ಸ್ 3 ಚೈನ್ 5 ಸತಿ 3 ಚೈನ್ನ ಸ್ಕಿಪ್ ಮಾಡಿದ್ದೀನಿ. ಒಂದು ಕುಚ್ಚಿಂದ ಇನ್ನೊಂದು ಕುಚ್ಚಿಗೆ 5 ಟೈಮ್ಸ್ 3 ಚೈನ್ನ ಸ್ಕಿಪ್ ಮಾಡಿದ್ದೀನಿ. ಸೊ ಬೇಕಂದರೆ ನೀವು 4 ಚೈನ್ ಇನ್ನೂ ಹತ್ತಿರ ಕೂಡ ಹಾಕ್ಕೋಬೋದು, ಇನ್ನೂ ಬೇಕಂದರೆ ದೂರ ಕೂಡ ಹಾಕ್ಕೋಬೋದು. ಕರೆಕ್ಟಾಗಿ ಇದು ಕರೆಕ್ಟಾಗಿದೆ. ಸೊ ಕರೆಕ್ಟಾಗಿ ನೀವು ಮೆಜರ್ ಮಾಡಬೇಕು ಅಂದರೆ 2 ಇಂಚಷ್ಟು ನಿಮಗೆ 2 ಇಂಚಷ್ಟು ಒಂದು ಕುಚ್ಚು ಬೀಳುತ್ತೆ. ಬೇಕಂದರೆ 1.5 ಇಂಚ್ ಕೂಡ ನೀವು ಮಾಡ್ಕೋಬೋದು. ಸೊ ಯಾರಿಗೆ ಕ್ರೋಶ ಬರೋದಿಲ್ವಾ ಫ್ರೆಂಡ್ಸ್, ಈ ಥರ ನೀವು ಮೆಜರ್ಮೆಂಟ್ ಟೇಪಲ್ಲಿ ಮೆಜರ್ ಮಾಡಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಸೊ ಒಂದು ಕಾರ್ಡ್ ಬೇಕು ಫ್ರೆಂಡ್ಸ್, 1 ಇಂಚ್ ಅಷ್ಟು ಒಂದು ಕಾರ್ಡ್ ಬೇಕು. ಈ ಸೈಡ್ 1 ಇಂಚ್ ಕರೆಕ್ಟಾಗಿದೆ. ಸೊ 1 ಇಂಚಷ್ಟು ಒಂದು ಕಾರ್ಡ್ ಬೇಕು ನಮಗೆ. ಸ್ವಲ್ಪ ಲೆಂತಿ ಕಟ್ ಮಾಡ್ಕೊಂಡಿದ್ದೀನಿ, ಈಸಿ ಇರಲಿ ಅಂತ. ಮತ್ತು ನಾರ್ಮಲ್ ನೀಡಲ್ಗೆ 6 ಎಳೆ ದಾರ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇದು 6 ಎಳೆ ಇದೆ, ಅಂದರೆ 3 ಎಳೆ ನಾನು ಪೋಣ್ಸ್ ಇಟ್ಕೊಂಡು ಅದು 6 ಎಳೆ ಆಗಿದೆ. ಎಂಡಿಂಗ್ ನೋಡಿ, ಈ ಥರ ಒಂದೇ ಒಂದು ನಾಟ್ ಹಾಕ್ಕೊಂಡಿದ್ದೀನಿ. 6 ಎಳೆಗೆ ಎಂಡಲ್ಲಿ ಒಂದೇ ಒಂದು ನಾಟ್ ಹಾಕಿದ್ದೀನಿ. ಅದು ಸ್ವಲ್ಪ ಲೆಂತ್ ಬಿಡಬೇಕು ಫ್ರೆಂಡ್ಸ್. ಇದು ದಾರ ಎಷ್ಟು ನಾನು ಸುತ್ಕೊಂಡಿದ್ದೀನಿ ಅಂದರೆ, ನಾವು 1 ಮೀಟರಷ್ಟು 1.25 ಮೀಟ್ರಷ್ಟು ಲೆಂತ್ ಬಿಟ್ಕೊಂಡಿದ್ದೀನಿ. ಇದು ನಮಗೆ ಏನು ಹೈಟ್ ತೊಗೊಂಡಿದ್ದೀನಿ ಅಂದರೆ 1.25 ಮೀಟರಷ್ಟು ತೊಗೊಂಡಿದ್ದೀನಿ. ನಾನಿವಾಗ 6th 3 ಚೈನ್ ಒಳಗಡೆ ಕೆಳಗಡೆಯಿಂದ ನೀಡಲ್ ಹಾಕಿದ್ದೀನಿ. ಆ ನಾಟ್ ಏನಿದೆ ಇಲ್ಲಿ ನೋಡಿ, ನಾಟ್ ಮೇಲ್ಗಡೆ ದಾರದೊಳಗಡೆ ಅರ್ಧ ದಾರದಲ್ಲಿ ಒಂದು 3 ಎಳೆ 2 ಎಳೆ ಒಳಗಡೆ ನಾನು ಈ ಥರ ಲಾಕ್ ಮಾಡ್ಕೊಳ್ತೀನಿ ಇಳ್ಕೊಂಡು. ಅದು ಲಾಕ್ ಆಗುತ್ತೆ ನೀಟಾಗಿ. ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ಸೊ ಎಂಡಿಂಗ್ ಏನು ನಾಟ್ ಹಾಕಿಲ್ಲ ಫ್ರೆಂಡ್ಸ್, ಯಾಕಂದರೆ ಅದು ಕೂಡ ಕಾಣಿಸ್ಬಿಡುತ್ತಲ್ವ ಬ್ಯಾಕ್ ಸೈಡಿಂದ, ಅದಕ್ಕೆ ಎಂಡಿಂಗ್ ಕೂಡ ನಾಟ್ ಹಾಕಿಲ್ಲ. ಈ ರೀತಿ ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ 1 ಇಂಚ್ ಅಷ್ಟು ಕಾರ್ಡ್ ತೊಗೊಂಡಿದ್ವಿ ಅಲ್ವಾ ಬಿಡ್ತಿರೋದು, ಅಲ್ಲಿ ಅದನ್ನು ಪ್ಲೇಸ್ ಮಾಡಿ ಇಟ್ಕೊಳ್ತೀನಿ. ನೋಡಿ, ಇವಾಗ 4 ಬೀಡ್ಸ್ನ ಪೋಣಿಸ್ಕೊಂಡಿಟ್ಕೊಂಡಿದ್ದೀನಿ. 4 ಬೀಡ್ಸ್ನ ಪೋಣಿಸಿಟ್ಕೊಂಡಿದ್ದೀನಿ. 4 ಬೀಡ್ಸ್ನ ಪೋಣಿಸ್ಕೊಂಡು ಈ 3 ಚೈನ್ ಒಳಗಡೆ ಮೇಲೆಯಿಂದ ಕೆಳಗಡೆಗೆ ಹಾಕಬೇಕು. ಸೊ ಕೆಳಗಡೆಯಿಂದ ನೀಡಲ್ನ ತೊಗೊಂಡು ಬರ್ತೀನಿ. ಸೊ ಟೈಟಾಗಿ ಎಳ್ಕೊಳ್ಳಿ ಫ್ರೆಂಡ್ಸ್, ಆರಾಮ್ಸಾಗಿ, ಅಂದರೆ ತುಂಬ ಟೈಟು ಬೇಡ. ಬೀಡ್ಸ್ನ ಕೆಳಗಡೆ ಮಾಡ್ಕೊಳ್ಳೋಣ. ಮತ್ತು ಇವಾಗ 4 ಬೀಡ್ಸ್ ತೊಗೊಳ್ತೀನಿ. ನೋಡಿ, ಈ ಥರ ಪೋಣಿಸಿಟ್ಕೊಳ್ಳೋದು. ಒಂದು ಕಪ್ಪಲ್ಲೋ ಪ್ಲೇಟಲ್ಲೋ ಹಾಕಿಟ್ಕೊಂಡ್ಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ. ನಿಮ್ಮ ಹತ್ತಿರ ಇಟ್ಕೊಂಡ್ರೆ ಬೀಡ್ಸ್ ಪ್ರತಿ ಟೈಮ್ಸು ನಾವು ಈ ಥರ ಪೋಣಿಸ್ಕೋಬೇಕು.
ಪೋಣಿಸ್ಕೊಂಡು ಎಳ್ಕೊಬೇಕು. ಸ್ಟಾರ್ಟಿಂಗ್ ನೀವು ಒಂದು 3-4 ಟೈಮ್ಸ್ ಮಾಡಿದ್ರೆ ಅದು ಕಾರ್ಡ್ ಏನಿದೆ ಆರಾಮಾಗಿ ಗ್ರಿಪ್ ಸಿಗುತ್ತೆ. ನೀವು ಲೆಫ್ಟ್ ಹ್ಯಾಂಡ್ ಬಿಟ್ಟು ಕೂಡ ನೀವು ಆರಾಮಾಗಿ ಮಾಡ್ಕೋಬೋದು, ಇಲ್ಲ ಇಟ್ಕೊಂಡು ಕೂಡ ಗ್ರಿಪ್ ಟೈಪ್ ನೀವು ತೊಗೊಂಡು ಮಾಡ್ಬೋದು. ನೋಡಿ 4 ಬೀಡ್ಸ್ ಈ ಥರ ಆರಾಮಾಗಿ ಪೋಣಿಸ್ಕೊಂಡು ಮೇಲೆಯಿಂದ ಕೆಳಗಡೆಗೆ ಈ ರೀತಿ ಹಾಕೋದು. ಸೊ ಸೇಮ್ 3 ಚೈನ್ ಗ್ಯಾಪಲ್ಲೇ ನಾವು ಈ ರೀತಿ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. 4 ಬೀಡ್ಸ್ ಹಾಕಿ ನೀಡಲ್ನ ಪಾಸ್ ಮಾಡೋದು. ಸೊ ಇದರಲ್ಲಿ ಪರ್ಲ್ಸ್ ಕೂಡ ಯೂಸ್ ಮಾಡ್ಬೋದು ಮತ್ತು ಡಲ್ ಬೀಡ್ಸ್ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಸಿಲ್ವರ್ ಜರಿ ಇದ್ದರೆ ಸಿಲ್ವರ್ ಬೀಡ್ಸ್ ಕೂಡ ಹಾಕ್ಕೋಬೋದು. ಲುಕ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ, ನೀವು ಟ್ರೈ ಮಾಡ್ಬೋದು. ಅದು ಹೇಳ್ದೆ ಅಲ್ಲ, ಡಿಸೈನರ್ ಕುಚ್ಚು ಟೈಪ್ ಇರುತ್ತೆ ಇದು. ನೋಡಿ ಈ ಥರ ನಾನಿಲ್ಲಿ 20 ಸತಿ ಮಾಡ್ಕೊಳ್ತೀನಿ. 20 ಟೈಮ್ಸ್ ನಾನು ಈ ರೀತಿ ಮಾಡ್ಕೊಳ್ತೀನಿ. 4 ಬೀಡ್ಸ್ ಹಾಕಿ ಕರೆಕ್ಟಾಗಿ 22 ಟೈಮ್ಸ್ ಮಾಡ್ಕೊಳ್ತೀನಿ. ನಿಮ್ಮ ಇಷ್ಟ. ಸ್ವಲ್ಪ ತಿಕ್ಕಾಗಬೇಕಂದ್ರೆ ಒಂದು 22-25ವರೆಗೂ ಮಾಡ್ಕೊಳ್ಳಿ ಸಾಕು. 20 ಅಂದರೆ ಈ ನಂದೇನು ಮೆಜರ್ಮೆಂಟ್ ಇದೆ, ಸೊ ಅಷ್ಟು ಕಾಣಬೇಕಂದ್ರೆ 20 ಆದರೆ ಸಾಕಾಗತ್ತೆ. ಸೊ ನೋಡಿ ಈ ಥರ 20 ಆಯ್ತಲ್ವ, ಲಾಸ್ಟ್ ಒನ್ ಹಾಕಿದ್ದೀನಿ. ಇವಾಗ ಇನ್ನೊಂದು ನೀಡಲಲ್ಲಿ ಝರಿ ಥ್ರೆಡ್ ಪೋಣಿಸಿ ನಾಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಆರಾಮಾಗಿ ಪಿಂಕ್ ಥ್ರೆಡ್ ಬಿಟ್ಬಿಡಿ, ಅದೇನೋ ಬಿಚ್ಕೊ ಬರೋದಿಲ್ಲ. ಕಾರ್ಡನ್ನ ರಿಮೂವ್ ಮಾಡಿಬಿಡೋಣ ಇವಾಗ ಆರಾಮಾಗೆ. ಸೊ ಆರಾಮ್ಸಾಗೆ ಕಾರ್ಡನ್ನ ರಿಮೂವ್ ಮಾಡಿಬಿಡಿ. ಸೊ ರಿಮೂವ್ ಮಾಡಿಬಿಟ್ಟು ಬೀಡ್ಸ್ನೆಲ್ಲ ಕೆಳಗಡೆ ಹಾಕ್ಕೊಂಡು, ಸೊ ಆಲ್ರೆಡಿ ಕೆಳಗಡೆನೇ ಇರುತ್ತೆ, ಮೇಲ್ಗಡೆ ನಾವು ಯಾವ ರೀತಿ ಯಾವಾಗಲೂ ಕುಚ್ಚು ಕಟ್ತೀವಿ ಸೇಮ್ ಅದೇ ರೀತಿ ಇವಾಗ ಕುಚ್ಚು ಕಟ್ಕೊಳ್ಳೋಣ. ಅಂದರೆ ಝರಿ ಥ್ರೆಡ್ಡಲ್ಲಿ ಟೈ ಮಾಡ್ಕೊಳ್ಳೋಣ. ನೋಡಿ ಈ ಥರ ನಾಟ್ ಹಿಂದೆ ಬರೋ ಥರ ನೋಡಿ, ಹಿಂದೆ ಬರೋ ಥರ ಮಾಡಿಕೊಂಡು ಒಂದು 2-3 ಟೈಮ್ಸ್ ಸುತ್ತಬಿಟ್ಟು ನಾರ್ಮಲ್ ನಾಟ್ ಹಾಕ್ಕೊಳ್ಳೋದು. ಫ್ರಂಟ್ ಸೈಡ್ ಬೇಕಂದರೆ ಫ್ರಂಟ್ ಸೈಡೇ ಗಂಟು ಹಾಕೋಬೋದು, ಇಲ್ಲ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಕುಚ್ಚನ್ನ ಟರ್ನ್ ಮಾಡ್ಕೊಂಡು ನೀವು ಬ್ಯಾಕ್ ಸೈಡ್ ಮಾಡ್ಬೋದು. ಸೊ ಈ ಥರ 3-4 ಟೈಮ್ಸ್ ನಾನು ಸುತ್ತಕೊಂಡು ನಾಟ್ ಹಾಕೋತೀನಿ ಫ್ರೆಂಡ್ಸ್. ನಾಟ್ ಹಾಕ್ಬಿಟ್ಟು ಬ್ಯಾಕ್ ಸೈಡ್ ಕೂಡ 1-2 ನಾಟ್ ಹಾಕಿ ಕಟ್ ಮಾಡ್ಕೊಳ್ಳೋಣ. ಇಲ್ಲೂ ಕೂಡ 1-2 ಸತಿ ವಿತ್ ಥ್ರೆಡ್ ನಾಟ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಆದಮೇಲೆ ಆ ಥ್ರೆಡ್ ಒಳಗಡೆನೆ ಪಾಸ್ ಮಾಡ್ತೀನಿ ನೀಡಲ್ ಕೂಡ. ಮಾಡಿ ಇವಾಗ ಎಕ್ಸ್ಟ್ರಾ ಥ್ರೆಡ್ ಪಿಂಕ್ದು 2 ನೀಡಲ್ಲೂ ಇಲ್ಲೇ ಇದೆ ಅಲ್ವಾ, ನೋಡಿಕೊಂಡು ಸ್ವಲ್ಪ ಶಾರ್ಟಾಗೆ ಕಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಈ ರೀತಿ ಕಾಣಿಸುತ್ತೆ. ಬೀಡ್ಸ್ ತುಂಬ ಒತ್ತಾಗೆ ಇರುತ್ತಲ್ವ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸೊ ಇದಕ್ಕೆ ಬೇರೆ ಬೇರೆ ಬೀಡ್ಸ್ ಕೂಡ ನೀವು ಕಲರ್ ಬೀಡ್ಸು ಯೂಸ್ ಮಾಡ್ಕೊಳ್ಬೋದು. ಸೊ ಗ್ಯಾಪ್ ಇನ್ನೂ ಹತ್ತಿರ ಬೇಕಂದರೆ ಇನ್ನೂ ಹತ್ತಿರ ಹಾಕ್ಕೋಬೋದು. ಆಮೇಲೆ ಈ ಥರ ಬೇಸ್ ಲೈನ್ ನೀವು 3 ಚೈನ್ ಬಂದಿಲ್ಲ ಅಂದರೆ ಫ್ರೆಂಡ್ಸ್, ಇದರಲ್ಲಿ ನಾನು ತೋರಿಸಿರೋದು ಈ ಥರ ಬೀಡ್ ಇಟ್ಬಿಟ್ಟು ಆ ಬೀಡಿಗೆ ನಾವು ನೀಡಲ್ನ ಪಾಸ್ ಮಾಡಬೇಕು, ಅಷ್ಟೇ ಡಿಫ್ರೆನ್ಸು. ಈ ಬೀಡ್ಗೆ ನೀಡಲ್ ಪಾಸ್ ಮಾಡಬೇಕು. ಇಲ್ಲ ವಿತೌಟ್ ಬೀಡ್ ಕೂಡ ನೀವು 2 ಇಂಚ್ ಮಾರ್ಕ್ ಮಾಡಿಕೊಂಡು ನೀಡಲ್ನ ನೀಟಾಗಿ ಸೀರೆಗೆ ಪಾಸ್ ಮಾಡ್ಕೊಳ್ಳಿ. ಸೇಮ್ ಥರ ಕಾರ್ಡ್ ಇಟ್ಕೊಂಡು ಸೀರೆಗೆ ನೀಡಲ್ನ ಪಾಸ್ ಮಾಡಿ ಕುಚ್ಚು ಕಟ್ಕೊಳ್ಳೋದು, ಸೇಮ್ ಇದೇ ರೀತಿ ಕುಚ್ಚು ಕಟ್ಕೊಳ್ಳೋದು. ಸೊ ನೋಡಿ ಮತ್ತೆ 5 ಟೈಮ್ಸ್ 3 ಚೈನ್ನ ಸ್ಕಿಪ್ ಮಾಡಿ ನಾನು 6th 3 ಚೈನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕಲರ್ ಚೇಂಜ್ ಮಾಡಿದ್ದೀನಿ ಫ್ರೆಂಡ್ಸ್, ಆಲ್ಟರ್ನೇಟಿವ್ ಹಾಕಿದ್ದೀನಿ, ಅದೊಂದು ಕಲರ್ ಇದೊಂದು ಕಲರ್ ಆ ಥರ. ಸೊ ಬೇಕಾದರೆ ಸಿಂಗಲ್ ಕಲರೇ ಹಾಕ್ಕೋಬೋದು. ನೋಡಿ ನಾಟ್ ಒಳಗಡೆ ಈ ಥರ ಎಳ್ಕೊಂಡು ನಾನು ಟೈಟ್ ಮಾಡ್ಕೊಳ್ತೀನಿ. ಸೊ ಅದು ನಮಗೆ ಕುಚ್ಚು ಒಳಗಡೆ ಮಿಕ್ಸ್ ಆಗೋಗುತ್ತೆ ಥ್ರೆಡ್ಡು. ಇವಾಗ ಕಾರ್ಡ್ ಇಟ್ಕೊಂಡು 1 ಇಂಚ್ ಸೈಡ್ ಕಾರ್ಡ್ ಇಟ್ಕೊಂಡ್ಬಿಟ್ಟು ಒಂದು 4 ಬೀಡ್ಸ್ನ ಪೋಣಿಸ್ಕೊಂಡು ನೀಡಲ್ನ ಪಾಸ್ ಮಾಡ್ಕೊಳ್ಳೋದು. ಇಲ್ಲಿ ಕೂಡ 20 ಟೈಮ್ಸ್ನ ನೀಡಲ್ ಪಾಸ್ ಮಾಡ್ಕೊಳ್ತೀನಿ. ಸೊ ಇನ್ನೂ ಅಗಲ ಬೇಕು, ತಿಕ್ಕಾಗಬೇಕು ಕುಚ್ಚು ಅಂದರೆ ನೀವು 25 ಟೈಮ್ಸ್ ಹಾಕ್ಕೊಳ್ಳಿ. ಸೊ ಸಾಕಿಷ್ಟೇ ಅಂದರೆ 20 ಟೈಮ್ಸ್ ಸಾಕಾಗತ್ತೆ ಕರೆಕ್ಟಾಗಿ. ಆಮೇಲೆ ಥ್ರೆಡ್ ಲೆಂತು ಅಷ್ಟೇ ಕೂಡ ಫ್ರೆಂಡ್ಸ್, ಕರೆಕ್ಟಾಗಿ 1 ರಿಂದ 1.25 ಮೀಟ್ರ್ ಒಳಗಡೆ ಎಷ್ಟಾದರೂ ಇರ್ಬೋದು. 1 ಮಾರು ಅಂತೀವಿ ಅಲ್ವಾ ನಾವು, ಹೂವು ಎಲ್ಲ ಕಟ್ಟಿದ್ದು 1 ಮಾರು ಅಂತೀವಲ್ವ, ಸೊ ಅಷ್ಟು ಕೈಯಲ್ಲಿ 1 ಮಾರು ಟೈಪ್ ನೀವು ಅಷ್ಟು ಲೆನ್ಸ್ ತೊಗೊಂಡ್ರೆ ಸರಿ ಹೋಗುತ್ತೆ, ಕರೆಕ್ಟಾಗಿ ಆಗುತ್ತೆ. ಸೊ ಅದು ಮಾತ್ರ ನೋಡ್ಕೊಂಡು ಮಾಡ್ಕೊಳ್ಳಿ. ನೋಡಿ ಇವಾಗ 20 ಟೈಮ್ಸ್ ನಾನು ಮತ್ತೆ ಸುತ್ಕೊಂಡಿದ್ದೀನಿ. ಈ ಕಾರ್ಡ್ ಕೂಡ ರಿಮೂವ್ ಮಾಡಿಬಿಟ್ಟು ನಾರ್ಮಲ್ ಝರಿ ಥ್ರೆಡ್ಡಲ್ಲಿ ಟೈ ಮಾಡ್ಕೊಳ್ಳೋದು ಫ್ರೆಂಡ್ಸ್. ನೀಡಲಿಂದನೇ ಝರಿ ಥ್ರೆಡ್ಡಲ್ಲಿ ಟೈ ಮಾಡಬೇಕಂತ ಏನಿಲ್ಲ. ಯಾವಾಗಲೂ ಕೈಯಲ್ಲೇ ಝರಿ ಥ್ರೆಡ್ ಕಟ್ಬಿಡ್ತೀವಲ್ಲ, ಹೂವು ಕಟ್ಟೋ ಥರ ಅಥವಾ ಬೇರೆ ಥರ ನಿಮಗೆ ಯಾವ್ದು ಕಂಫರ್ಟಾಗಿ ಅನಿಸುತ್ತೆ, ಈಸಿ ಅನಿಸುತ್ತೆ ಅದೇ ಥರನೇ
ನೀವು ಝರಿ ಥ್ರೆಡಲ್ಲಿ ಟೈ ಮಾಡಿ, ನೀಡಲ್ಲೇ ಯೂಸ್ ಮಾಡಬೇಕಂತ ಏನಿಲ್ಲ. ಸೊ ಈ ರೀತಿ ಒಂದು 3-4 ಟೈಮ್ಸ್ ನಾನು ಸುತ್ತಕೊಂಡು ಅದು ಕೂಡ ಬ್ಯಾಕ್ ಸೈಡಲ್ಲಿ ನಾಟ್ ಮಾಡ್ಕೊಂಡ್ಬಿಡ್ತೀನಿ. ಒಂದೆರಡು ಸತಿ ನಾಟ್ ಮಾಡ್ಕೊಳ್ಳಿ. ತುಂಬ ಈಸಿ ಇದೆ ಫ್ರೆಂಡ್ಸ್, ಬಟ್ ಟೈಮ್ ತೊಗೊಳುತ್ತೆ, ಫಾಸ್ಟಾಗಿ ಆಗುತ್ತೆ ಅಂತಲೇ ಹೇಳಲ್ಲ, ಒಂದು ಸ್ವಲ್ಪ ಟೈಮ್ ಬೇಕಾಗತ್ತೆ, ಬಟ್ ಈಸಿ ಇದೆ, ಆರಾಮಾಗಿ ಹಾಕೋಬೋದು, ಏನೂ ಕಷ್ಟ ಇಲ್ಲ. ನೀಟಾಗಿ ಮಣಿ ಪೋಣಿಸ್ಕೊಂಡು ಥ್ರೆಡ್ನ ಸುತ್ಕೊಂಡು ಹೋದರೆ ಕುಚ್ಚು ರೆಡಿ ಆಗುತ್ತೆ. ನೋಡಿ ಶಾರ್ಟಾಗೆ ಕಟ್ ಮಾಡ್ತೀನಿ. ಸೊ ಈ ರೀತಿ ಅದು ವೆಯ್ಟ್ಲೆಸ್ ಬೀಡ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಮೆಟಲ್ ಬೀಡ್ಸ್ ಮಾತ್ರ ತೊಗೊಬಿಡಿ, ಅದು ಕಲರ್ ಚೇಂಜ್ ಆಗುತ್ತೆ ಮತ್ತು ವೆಯ್ಟ್ ಬಂದುಬಿಡುತ್ತೆ ನಿಮಗೆ ಕುಚ್ಚು. ಸೊ ಇದು ವೆಯ್ಟ್ಲೆಸ್ ಬೀಡ್ಸು, ಹಾಲೋ ಬೀಡ್ಸು. ಸೊ ಕಲರು ಬೇಗ ಫೇಡ್ ಆಗೋದೇ ಇಲ್ಲ. ಸೊ ಆರಾಮಾಗೆ ನೀವು ಹಾಕೋಬೋದು. ಆಮೇಲೆ ಬೇಕಂದರೆ ಏನಾದರೂ ಕುಚ್ಚಿಗೆ ಕುಂದನ್ ಕೂಡ ಸ್ಟಿಕ್ ಮಾಡ್ಕೋಬೋದು, ಬೇಡ ಅಂದರೆ ಹಾಗೆ ಬಿಡ್ಬೋದು. ಗ್ಯಾಪ್ ನೋಡಿ, ಸೊ ನಿಮಗೆ ಗ್ಯಾಪ್ ಇದು ಇಷ್ಟ ಆಗಿಲ್ಲ, ಸ್ವಲ್ಪ ಗ್ಯಾಪ್ ಆಯಿತು ಅಂದರೆ ನೀವು ಇನ್ನೂ ಹತ್ರ ಹಾಕ್ಕೊಳ್ಳಿ. 4 ಟೈಮ್ಸ್ 3 ಚೈನ್ನ ಸ್ಕಿಪ್ ಮಾಡಿಬಿಟ್ಟು ಬೇಕಂದರೆ ಹಾಕೋಬೋದು. ಇದು ವಿಡಿಯೋಗಿಂತ ಡೈರೆಕ್ಟಾಗಿ ನಿಮಗೆ ಅಷ್ಟು ಗ್ಯಾಪ್ ಅನಿಸೋದಿಲ್ಲ, ಯಾಕಂದರೆ ಕುಚ್ಚು ತುಂಬ ತಿಕ್ಕಾಗೆ ದಪ್ಪಗೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಅಲ್ಲಾಡತ್ತೆ ಕೂಡ, ಹ್ಯಾಂಗಿಂಗ್ ಚೆನ್ನಾಗಿರುತ್ತೆ ಇದು ಈ ಥರ. ಸೊ ಫ್ಲೀಟ್ಸ್ ಮಾಡಿದಾಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಪ್ರೈಸ್ ಬಂದು ಸೊ 800 ಅಬೋವ್ ಚಾರ್ಜ್ ಮಾಡ್ತೀವಿ. ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ತುಂಬ ಇನ್ನೂ ಚಾರ್ಜ್ ಮಾಡೋರು ಇರ್ತಾರೆ. ಸೊ ಪ್ಲೇಸಸ್ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ವರ್ಕ್ ಇದೆ, ಸೊ 900 ಅಬೋವ್ ಚಾರ್ಜ್ ಮಾಡಿದ್ರೂ ನಡೆಯುತ್ತೆ. ಸೊ ಈ ಡಿಸೈನ್ ಇಷ್ಟ ಆಗಿದ್ರೆ, ಅರ್ಥ ಆಗಿದ್ರೆ ಖಂಡಿತ ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.